ಹನುಮ ಜಯಂತಿ ಅದ್ದೂರಿಯಾಗಿ ನಡೆದಿದೆ. ಜಿಟಿ ದೇವೇಗೌಡ ಸೇರಿದಂತೆ ಅನೇಕ ನಾಯಕರು ಕುಣಿದು ಕುಪ್ಪಳಿಸಿದ್ದಾರೆ. ಈ ಬಗ್ಗೆ ನಮ್ಮ ಮೈಸೂರು ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಮೈಸೂರಿನಲ್ಲಿ ಹನುಮ ಜಯಂತಿ ಎಲ್ಲ ಮೆರವಣಿಗೆ ಅದ್ದೂರಿಯಾಗಿ ನಡೀತಾ ಇದೆ. ಈಗ ಸದ್ಯ ಮೈಸೂರಿನ ಇರ್ವಿಲ್ ರಸ್ತೆಗೆ ಬಂದಿರುವಂತದ್ದು. ಪ್ರತಿಯೊಬ್ಬರು ಕೂಡ ಸಾಕಷ್ಟು ಸಡಗರ ಸಂಭ್ರಮದಿಂದ ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಈಗಾಗಲೇ 10ಕ್ಕೂ ಹೆಚ್ಚು ಹನುಮ ಮೂರ್ತಿಗಳು ಜೊತೆಗೆ 10ಕ್ಕೂ ಹೆಚ್ಚು ಕಲಾ ತಂಡಗಳು ಈಗಾಗಲೇ ಮೆರವಣಿಗೆ ಭಾಗಿಯಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಇರ್ವಿಲ್ ರಸ್ತೆಯಲ್ಲಿ ಬರುವಂತಹ ಜಾಮಿಯಾ ಮಸೀದಿಯಲ್ಲಿದೆ. ಆ ಮಸೀದಿಯ ಮುಂಭಾಗದಲ್ಲಿ ಜನರು ಕೂಡ ಸಾಕಷ್ಟು ಹುಚ್ಚೆದ್ದು ಕುಣಿತಾ ಇರುವಂತದ್ದು. ಹನುಮ ಬಾವುಟವನ್ನು ತೋರಿಸುವ ಮೂಲಕವಾಗಿ ಎಲ್ಲರೂ ಕೂಡ ತಮ್ಮ ಭಕ್ತಿಯನ್ನ ತೋರಿಸಿಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಈ ಒಂದು ಮೆರವಣಿಗೆಯಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಇರಬಹುದು, ಮಾಜಿ ಶಾಸಕ ಎಲ್ ನಾಗೇಂದ್ರ ಸೇರಿದಂತೆ ಹಲವು ನಾಯಕರು ಕೂಡ ಮೆರವಣಿಗೆ ಭಾಗಿಯಾಗ್ತಾ ಇದ್ದಾರೆ. ದುಶಸ ಗಮನಿಸ್ತಾ ಇರಬಹುದು, ಪ್ರತಿಯೊಬ್ಬರು ಕೂಡ ಹನುಮ ಬಾವುಟವನ್ನು ಹಿಡಿದಿದ್ದಾರೆ. ಡೊಳ್ಳಿನ ಸಂದಿಗೆ ಹುಚ್ಚೆದ್ದು ಕುಣಿತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಹನುಮ ಜಯಂತಿಯನ್ನ ಅತ್ಯಂತ ಸಡಗರ ಸಂಭ್ರಮದಿಂದ ಮೈಸೂರಲ್ಲಿ ಆಚರಣೆ ಮಾಡಲಾಗ್ತಾ ಇರುವಂತದ್ದು. ಈಗಾಗಲೇ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಈ ಒಂದು ಮೆರವಣಿಗೆ ಚಾಲನೆ ಸಿಕ್ಕಿದೆ. ಸುಮಾರು 4 ರಿಂದ 5 ಕಿಲೋಮೀಟರ್ ಈ ಒಂದು ಮೆರವಣಿಗೆ ಸಾಗುತ್ತೆ. ಈ ಒಂದು ಮೆರವಣಿಗೆಯಲ್ಲಿ ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ಅತ್ಯಂತ ಖುಷಿಯಾಗಿ ಭಾಗಿಯಾಗ್ತಾ ಇರುವಂತದ್ದು. ಜೊತೆಗೆ ಹನುಮ ಭಕ್ತರೆಲ್ಲರೂ ಕೂಡ ಈಗಾಗಲೇ ಕೇಸರಿ ಬಾವುಟವನ್ನು ತೊಟ್ಟು ಎಲ್ಲರೂ ಸಂತೋಷದಿಂದ ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಈಗಾಗಲೇ ನಾಗೇಂದ್ರ ಇರಬಹುದು, ಪ್ರತಿಯೊಬ್ಬರು ಕೂಡ ಈ ಒಂದು ಮೆರವಣಿಗೆ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಈ ಒಂದು ಮೆರವಣಿಗೆ ಅಶೋಕ ರಸ್ತೆ ಸೇರಿದಂತೆ ಈಗಾಗಲೇ ಏನು ನಗರದ ವಿವಿಧ ಪ್ರಮುಖ ರಸ್ತೆಗಳಲ್ಲಿ ಈ ಒಂದು ಮೆರವಣಿಗೆ ಸಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಹನುಮ ಜಯಂತಿಯನ್ನ ಎಲ್ಲರೂ ಕೂಡ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇದೆ. ಅದೇ ರೀತಿ ಮೈಸೂರಲ್ಲೂ ಕೂಡ ಇವತ್ತು ಅತ್ಯಂತ ಸಡಗರ ಸಂಭ್ರಮದಿಂದ ಹನುಮ ಜಯಂತಿ ಆಚರಣೆ ಮಾಡಲಾಗ್ತಾ ಇರುವಂತದ್ದು. ಎಲ್ಲರೂ ಕೂಡ ಈಗಾಗಲೇ ಹನುಮ ಜಯಂತಿಯ ಸಮಿತಿ ಏನಿದೆ ಇವತ್ತಿನ ಮೆರವಣಿಗೆಗೆ ಸಾಕಷ್ಟು ತಯಾರಿಗಳನ್ನು ಮಾಡಿಕೊಂಡಿದ್ದು, ಪ್ರತಿ ರಸ್ತೆಗಳಲ್ಲೂ ಕೂಡ ಈಗಾಗಲೇ ಕೇಸರಿ ಬಾವುಟ ಕೊಟ್ಟ ಮೂಲಕವಾಗಿ ಹನುಮ ಜಯಂತಿ ಮೆರವಣಿಗೆಯನ್ನ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಈಗಾಗಲೇ ವಿಶೇಷ ಗಮನಿಸ್ತಾ ಇರಬಹುದು, ಹನುಮನ ಪೂರ್ತಿಯ ಮೆರವಣಿಗೆ ಬರ್ತಾ ಇದೆ. ಒಂದು ಕಡೆ ಡೊಳ್ಳು ಕುಣಿತಾ ಇದೆ, ಎಲ್ಲರೂ ಕೂಡ ಹುಚ್ಚೆದ್ದು ಕುಣಿತಾ ಇದ್ದಾರೆ. ಅಂದ್ರೆ ಹನುಮನಿಗೆ ವಿಶೇಷವಾದಂತಹ ಪ್ರೀತಿಯನ್ನು ತೋರ್ಪಡಿಸುವ ಮೂಲಕವಾಗಿ ಮೈಸೂರಿನಲ್ಲೂ ಕೂಡ ಹನುಮ ಜಯಂತಿ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಇರ್ವಿಲ್ ರಸ್ತೆಯಲ್ಲಿರುವಂತಹ ಜಾಮಿಯಾ ಮಸೀದಿಯಲ್ಲಿದೆ. ಅಲ್ಲಿ ಈ ಒಂದು ಮೆರವಣಿಗೆ ಬಂದ ಸಂದರ್ಭದಲ್ಲೂ ಕೂಡ ಎಲ್ಲರೂ ಕೂಡ ಹನುಮನ ಹಾಡಿಗೆ ಎಲ್ಲರೂ ಕೂಡ ಭರ್ಜರಿ ಸ್ಟೆಪ್ಸ್ ಎಲ್ಲ ಹಾಕಿದ್ರು. ಯುವಕರು ಸಾಕಷ್ಟು ಸಡಗರ ಸಂಭ್ರಮದಿಂದ ಈ ಒಂದು ಹನುಮನ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ವಿಶೇಷ ಗಮನಿಸ್ತಾ ಇರುವುದು, ಈಗಾಗಲೇ 10ಕ್ಕೂ ಹೆಚ್ಚು ಹನುಮನ ಮೂರ್ತಿಗಳು ಜೊತೆಗೆ 10ಕ್ಕೂ ಹೆಚ್ಚು ಕಲಾ ತಂಡಗಳು ಈ ಒಂದು ಭವ್ಯ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಸಾಕಷ್ಟು ಸಡಗರ ಸಂಭ್ರಮದಿಂದ ಈ ಒಂದು ಹನುಮನ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಈಗಾಗಲೇ ಪ್ರತಿಯೊಬ್ಬರು ಕೂಡ ಈಗಾಗಲೇ ಏನು ಹನುಮ ಮೆರವಣಿಗೆ ಸಾಗುವಂತಹ ಪ್ರತಿಯೊಂದು ಬೀದಿಗಳಲ್ಲೂ ಕೂಡ ಇವತ್ತು ವಿಶೇಷವಾಗಿ ಹನುಮನ ಕೇಸರಿ ಬಾವುಟವನ್ನು ಹಾಕುವ ಮೂಲಕವಾಗಿ ಮೈಸೂರಿನಲ್ಲಿ ಅದ್ದೂರಿಯಾಗಿ ಹನುಮ ಜಯಂತಿ ಮೆರವಣಿಗೆ ನಡೀತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಲ್ಲಿ ಕನ್ನಡ. ಹನುಮ ಜಯಂತಿ ಅದ್ದೂರಿಯಾಗಿ ನಡೆದಿದೆ. ಜಿಟಿ ದೇವೇಗೌಡ ಸೇರಿದಂತೆ ಅನೇಕ ನಾಯಕರು ಕುಣಿದು ಕುಪ್ಪಳಿಸಿದ್ದಾರೆ. ಈ ಬಗ್ಗೆ ನಮ್ಮ ಮೈಸೂರು ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಮೈಸೂರಿನಲ್ಲಿ ಹನುಮ ಜಯಂತಿ ಎಲ್ಲ ಮೆರವಣಿಗೆ ಅದ್ದೂರಿಯಾಗಿ ನಡೀತಾ ಇದೆ. ಈಗ ಸದ್ಯ ಮೈಸೂರಿನ ಇರ್ವಿಲ್ ರಸ್ತೆಗೆ ಬಂದಿರುವಂತದ್ದು. ಪ್ರತಿಯೊಬ್ಬರು ಕೂಡ ಸಾಕಷ್ಟು ಸಡಗರ ಸಂಭ್ರಮದಿಂದ ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಈಗಾಗಲೇ 10ಕ್ಕೂ ಹೆಚ್ಚು ಹನುಮ ಮೂರ್ತಿಗಳು ಜೊತೆಗೆ 10ಕ್ಕೂ ಹೆಚ್ಚು ಕಲಾ ತಂಡಗಳು ಈಗಾಗಲೇ ಮೆರವಣಿಗೆ ಭಾಗಿಯಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಇರ್ವಿಲ್ ರಸ್ತೆಯಲ್ಲಿ ಬರುವಂತಹ ಜಾಮಿಯಾ ಮಸೀದಿಯಲ್ಲಿದೆ. ಆ ಮಸೀದಿಯ ಮುಂಭಾಗದಲ್ಲಿ ಜನರು ಕೂಡ ಸಾಕಷ್ಟು ಹುಚ್ಚೆದ್ದು ಕುಣಿತಾ ಇರುವಂತದ್ದು. ಹನುಮ ಬಾವುಟವನ್ನು ತೋರಿಸುವ ಮೂಲಕವಾಗಿ ಎಲ್ಲರೂ ಕೂಡ ತಮ್ಮ ಭಕ್ತಿಯನ್ನ ತೋರಿಸಿಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಈ ಒಂದು ಮೆರವಣಿಗೆಯಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಇರಬಹುದು, ಮಾಜಿ ಶಾಸಕ ಎಲ್ ನಾಗೇಂದ್ರ ಸೇರಿದಂತೆ ಹಲವು ನಾಯಕರು ಕೂಡ ಮೆರವಣಿಗೆ ಭಾಗಿಯಾಗ್ತಾ ಇದ್ದಾರೆ. ದುಶಸ ಗಮನಿಸ್ತಾ ಇರಬಹುದು, ಪ್ರತಿಯೊಬ್ಬರು ಕೂಡ ಹನುಮ ಬಾವುಟವನ್ನು ಹಿಡಿದಿದ್ದಾರೆ. ಡೊಳ್ಳಿನ ಸಂದಿಗೆ ಹುಚ್ಚೆದ್ದು ಕುಣಿತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಹನುಮ ಜಯಂತಿಯನ್ನ ಅತ್ಯಂತ ಸಡಗರ ಸಂಭ್ರಮದಿಂದ ಮೈಸೂರಲ್ಲಿ ಆಚರಣೆ ಮಾಡಲಾಗ್ತಾ ಇರುವಂತದ್ದು. ಈಗಾಗಲೇ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಈ ಒಂದು ಮೆರವಣಿಗೆ ಚಾಲನೆ ಸಿಕ್ಕಿದೆ. ಸುಮಾರು 4 ರಿಂದ 5 ಕಿಲೋಮೀಟರ್ ಈ ಒಂದು ಮೆರವಣಿಗೆ ಸಾಗುತ್ತೆ. ಈ ಒಂದು ಮೆರವಣಿಗೆಯಲ್ಲಿ ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ಅತ್ಯಂತ ಖುಷಿಯಾಗಿ ಭಾಗಿಯಾಗ್ತಾ ಇರುವಂತದ್ದು. ಜೊತೆಗೆ ಹನುಮ ಭಕ್ತರೆಲ್ಲರೂ ಕೂಡ ಈಗಾಗಲೇ ಕೇಸರಿ ಬಾವುಟವನ್ನು ತೊಟ್ಟು ಎಲ್ಲರೂ ಸಂತೋಷದಿಂದ ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಈಗಾಗಲೇ ನಾಗೇಂದ್ರ ಇರಬಹುದು, ಪ್ರತಿಯೊಬ್ಬರು ಕೂಡ ಈ ಒಂದು ಮೆರವಣಿಗೆ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ
ಈ ಒಂದು ಮೆರವಣಿಗೆ ಅಶೋಕ ರಸ್ತೆ ಸೇರಿದಂತೆ ಈಗಾಗಲೇ ಏನು ನಗರದ ವಿವಿಧ ಪ್ರಮುಖ ರಸ್ತೆಗಳಲ್ಲಿ ಈ ಒಂದು ಮೆರವಣಿಗೆ ಸಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಹನುಮ ಜಯಂತಿಯಲ್ಲ ಎಲ್ಲರೂ ಕೂಡ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇದೆ. ಅದೇ ರೀತಿ ಮೈಸೂರಲ್ಲೂ ಕೂಡ ಇವತ್ತು ಅತ್ಯಂತ ಸಡಗರ ಸಂಭ್ರಮದಿಂದ ಹನುಮ ಜಯಂತಿ ಆಚರಣೆ ಮಾಡಲಾಗ್ತಾ ಇರುವಂತದ್ದು. ಎಲ್ಲರೂ ಕೂಡ ಈಗಾಗಲೇ ಹನುಮ ಜಯಂತಿಯ ಸಮಿತಿ ಏನಿದೆ ಇವತ್ತಿನ ಮೆರವಣಿಗೆಗೆ ಸಾಕಷ್ಟು ತಯಾರಿಗಳನ್ನು ಮಾಡಿಕೊಂಡಿದ್ದು ಪ್ರತಿ ರಸ್ತೆಗಳಲ್ಲೂ ಕೂಡ ಈಗಾಗಲೇ ಕೇಸರಿ ಬಾವುಟ ಕೊಟ್ಟ ಮೂಲಕವಾಗಿ ಹನುಮ ಜಯಂತಿ ಮೆರವಣಿಗೆಯನ್ನ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಈಗಾಗಲೇ ದೃಶ್ಯ ಗಮನಿಸ್ತಾ ಇರಬಹುದು. ಹನುಮನ ಪೂರ್ತಿಯ ಮೆರವಣಿಗೆ ಬರ್ತಾ ಇದೆ. ಒಂದು ಕಡೆ ಡೊಳ್ಳು ಕುಣಿತಾ ಇದೆ. ಎಲ್ಲರೂ ಕೂಡ ಹುಚ್ಚೆದ್ದು ಕುಣಿತಾ ಇದ್ದಾರೆ. ಅಂದ್ರೆ ಹನುಮನಿಗೆ ವಿಶೇಷವಾದಂತಹ ಪ್ರೀತಿಯನ್ನು ತೋರ್ಪಡಿಸುವ ಮೂಲಕವಾಗಿ ಮೈಸೂರಿನಲ್ಲೂ ಕೂಡ ಹನುಮ ಜಯಂತಿ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಅರಿವಿನ ರಸ್ತೆಯಲ್ಲಿರುವಂತಹ ಜಾಮಿಯಾ ಮಸೀದಿಯಲ್ಲಿದೆ. ಅಲ್ಲಿ ಈ ಒಂದು ಮೆರವಣಿಗೆ ಬಂದ ಸಂದರ್ಭದಲ್ಲೂ ಕೂಡ ಎಲ್ಲರೂ ಕೂಡ ಹನುಮನ ಹಾಡಿಗೆ ಎಲ್ಲರೂ ಕೂಡ ಭರ್ಜರಿ ಸ್ಟೆಪ್ಸ್ ಅನ್ನ ಹಾಕಿದ್ರು. ಯುವಕರು ಸಾಕಷ್ಟು ಸಡಗರ ಸಂಭ್ರಮದಿಂದ ಈ ಒಂದು ಹನುಮನ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ 10ಕ್ಕೂ ಹೆಚ್ಚು ಹನುಮನ ಮೂರ್ತಿಗಳು ಜೊತೆಗೆ 10ಕ್ಕೂ ಹೆಚ್ಚು ಕಲಾ ತಂಡಗಳು ಈ ಒಂದು ಭವ್ಯ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಸಾಕಷ್ಟು ಸಡಗರ ಸಂಭ್ರಮದಿಂದ ಈ ಒಂದು ಹನುಮನ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಈಗಾಗಲೇ ಪ್ರತಿಯೊಬ್ಬರು ಕೂಡ ಈಗಾಗಲೇ ಏನು ಹನುಮ ಮೆರವಣಿಗೆ ಸಾಗುವಂತಹ ಪ್ರತಿಯೊಂದು ಬೀದಿಗಳಲ್ಲೂ ಕೂಡ ಇವತ್ತು ವಿಶೇಷವಾಗಿ ಹನುಮನ ಕೇಸರಿ ಬಾವುಟವನ್ನು ಹಾಕುವ ಮೂಲಕವಾಗಿ ಮೈಸೂರಿನಲ್ಲಿ ಅದ್ದೂರಿಯಾಗಿ ಹನುಮ ಜಯಂತಿ ಮೆರವಣಿಗೆ ನಡೀತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸತೀಶ್ ಜೊತೆಗೆ ವಿನೋದ್ ಪರವರಲ್ಲಿ ಕನ್ನಡ. ಹನುಮ ಜಯಂತಿ ಅದ್ದೂರಿಯಾಗಿ ನಡೆದಿದೆ. ಜಿಟಿ ದೇವೇಗೌಡ ಸೇರಿದಂತೆ ಅನೇಕ ನಾಯಕರು ಕುಣಿದು ಕುಪ್ಪಳಿಸಿದ್ದಾರೆ. ಈ ಬಗ್ಗೆ ನಮ್ಮ ಮೈಸೂರು ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಮೈಸೂರಿನಲ್ಲಿ ಹನುಮ ಜಯಂತಿಯನ್ನ ಮೆರವಣಿಗೆ ಅದ್ದೂರಿಯಾಗಿ ನಡೀತಾ ಇದೆ. ಈಗ ಸದ್ಯ ಮೈಸೂರಿನ ಇರ್ವಿಲ್ ರಸ್ತೆಗೆ ಬಂದಿರುವಂತದ್ದು. ಪ್ರತಿಯೊಬ್ಬರು ಕೂಡ ಸಾಕಷ್ಟು ಸಡಗರ ಸಂಭ್ರಮದಿಂದ ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಈಗಾಗಲೇ 10ಕ್ಕೂ ಹೆಚ್ಚು ಹನುಮ ಮೂರ್ತಿಗಳು ಜೊತೆಗೆ 10ಕ್ಕೂ ಹೆಚ್ಚು ಕಲಾ ತಂಡಗಳು ಈಗಾಗಲೇ ಮೆರವಣಿಗೆ ಭಾಗಿಯಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಇರ್ವಿಲ್ ರಸ್ತೆಯಲ್ಲಿ ಬರುವಂತಹ ಜಾಮಿಯಾ ಮಸೀದಿಯಲ್ಲಿದೆ. ಆ ಮಸೀದಿಯ ಮುಂಭಾಗದಲ್ಲಿ ಜನರು ಕೂಡ ಸಾಕಷ್ಟು ಹುಚ್ಚೆದ್ದು ಕುಣಿತಾ ಇರುವಂತದ್ದು. ಹನುಮ ಬಾವುಟವನ್ನು ತೋರಿಸುವ ಮೂಲಕವಾಗಿ ಎಲ್ಲರೂ ಕೂಡ ತಮ್ಮ ಭಕ್ತಿಯನ್ನ ತೋರಿಸಿಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಈ ಒಂದು ಮೆರವಣಿಗೆಯಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಇರಬಹುದು, ಮಾಜಿ ಶಾಸಕ ಎಲ್ಲಾಗೇತ ಸೇರಿದಂತೆ ಹಲವು ನಾಯಕರು ಕೂಡ ಮೆರವಣಿಗೆ ಭಾಗಿಯಾಗ್ತಾ ಇದ್ದಾರೆ. ದೃಶ್ಯ ಗಮನಿಸ್ತಾ ಇರಬಹುದು. ಪ್ರತಿಯೊಬ್ಬರು ಕೂಡ ಹನುಮ ಬಾವುಟವನ್ನು ಹಿಡಿದಿದ್ದಾರೆ. ಡೊಳ್ಳಿನ ಸಂದಿಗೆ ಹುಚ್ಚೆದ್ದು ಕುಣಿತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಹನುಮ ಜಯಂತಿಯನ್ನ ಅತ್ಯಂತ ಸಡಗರ ಸಂಭ್ರಮದಿಂದ ಮೈಸೂರಲ್ಲಿ ಆಚರಣೆ ಮಾಡಲಾಗ್ತಾ ಇರುವಂತದ್ದು. ಈಗಾಗಲೇ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಈ ಒಂದು ಮೆರವಣಿಗೆ ಚಾಲನೆ ಸಿಕ್ಕಿದೆ. ಸುಮಾರು 4 ರಿಂದ 5 ಕಿಲೋಮೀಟರ್ ಈ ಒಂದು ಮೆರವಣಿಗೆ ಸಾಗುತ್ತೆ. ಈ ಒಂದು ಮೆರವಣಿಗೆಯಲ್ಲಿ ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ಅತ್ಯಂತ ಖುಷಿಯಾಗಿ ಭಾಗಿಯಾಗ್ತಾ ಇರುವಂತದ್ದು. ಜೊತೆಗೆ ಹನುಮ ಭಕ್ತರೆಲ್ಲರೂ ಕೂಡ ಈಗಾಗಲೇ ಕೇಸರಿ ಬಾವುಟವನ್ನು ತೊಟ್ಟು ಎಲ್ಲರೂ ಸಂತೋಷದಿಂದ ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಈಗಾಗಲೇ ನಾಗೇಂದ್ರ ಇರಬಹುದು, ಪ್ರತಿಯೊಬ್ಬರು ಕೂಡ ಈ ಒಂದು ಮೆರವಣಿಗೆ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಈ ಒಂದು ಮೆರವಣಿಗೆ ಅಶೋಕ ರಸ್ತೆ ಸೇರಿದಂತೆ ಈಗಾಗಲೇ ಏನು ನಗರದ ವಿವಿಧ ಪ್ರಮುಖ ರಸ್ತೆಗಳಲ್ಲಿ ಈ ಒಂದು ಮೆರವಣಿಗೆ ಸಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಹನುಮ ಜಯಂತಿಯಲ್ಲ ಎಲ್ಲರೂ ಕೂಡ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇದೆ. ಅದೇ ರೀತಿ ಮೈಸೂರಲ್ಲೂ ಕೂಡ ಇವತ್ತು ಅತ್ಯಂತ ಸಡಗರ ಸಂಭ್ರಮದಿಂದ ಹನುಮ ಜಯಂತಿ ಆಚರಣೆ ಮಾಡಲಾಗ್ತಾ ಇರುವಂತದ್ದು. ಎಲ್ಲರೂ ಕೂಡ ಈಗಾಗಲೇ ಹನುಮ ಜಯಂತಿಯ ಸಮಿತಿ ಏನಿದೆ ಇವತ್ತಿನ ಮೆರವಣಿಗೆಗೆ ಸಾಕಷ್ಟು ತಯಾರಿಗಳನ್ನು ಮಾಡಿಕೊಂಡಿದ್ದು ಪ್ರತಿ ರಸ್ತೆಗಳಲ್ಲೂ ಕೂಡ ಈಗಾಗಲೇ ಕೇಸರಿ ಬಾವುಟ ಕೊಟ್ಟ ಮೂಲಕವಾಗಿ ಹನುಮ ಜಯಂತಿ ಮೆರವಣಿಗೆಯನ್ನ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಈಗಾಗಲೇ ದೃಶ್ಯ ಗಮನಿಸ್ತಾ ಇರಬಹುದು. ಹನುಮನ ಪೂರ್ತಿಯ ಮೆರವಣಿಗೆ ಬರ್ತಾ ಇದೆ. ಒಂದು ಕಡೆ ಡೊಳ್ಳು ಕುಣಿತಾ ಇದೆ. ಎಲ್ಲರೂ ಕೂಡ ಹುಚ್ಚೆದ್ದು ಕುಣಿತಾ ಇದ್ದಾರೆ. ಅಂದ್ರೆ ಹನುಮನಿಗೆ ವಿಶೇಷವಾದಂತಹ ಪ್ರೀತಿಯನ್ನು ತೋರ್ಪಡಿಸುವ ಮೂಲಕವಾಗಿ ಮೈಸೂರಿನಲ್ಲೂ ಕೂಡ ಹನುಮ ಜಯಂತಿ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಅರಿವಿನ ರಸ್ತೆಯಲ್ಲಿರುವಂತಹ ಜಾಮಿಯಾ ಮಸೀದಿಯಲ್ಲಿದೆ. ಅಲ್ಲಿ ಈ ಒಂದು ಮೆರವಣಿಗೆ ಬಂದ ಸಂದರ್ಭದಲ್ಲೂ ಕೂಡ ಎಲ್ಲರೂ ಕೂಡ ಹನುಮನ ಹಾಡಿಗೆ ಎಲ್ಲರೂ ಕೂಡ ಭರ್ಜರಿ ಸ್ಟೆಪ್ಸ್ ಅನ್ನ ಹಾಕಿದ್ರು. ಯುವಕರು ಸಾಕಷ್ಟು ಸಡಗರ ಸಂಭ್ರಮದಿಂದ ಈ ಒಂದು ಹನುಮನ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ 10ಕ್ಕೂ ಹೆಚ್ಚು ಹನುಮನ ಮೂರ್ತಿಗಳು ಜೊತೆಗೆ 10ಕ್ಕೂ ಹೆಚ್ಚು ಕಲಾ ತಂಡಗಳು ಈ ಒಂದು ಭವ್ಯ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಸಾಕಷ್ಟು ಸಡಗರ ಸಂಭ್ರಮದಿಂದ ಈ ಒಂದು ಹನುಮನ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಈಗಾಗಲೇ ಪ್ರತಿಯೊಬ್ಬರು ಕೂಡ ಈಗಾಗಲೇ ಏನು ಹನುಮ ಮೆರವಣಿಗೆ ಸಾಗುವಂತಹ ಪ್ರತಿಯೊಂದು ಬೀದಿಗಳಲ್ಲೂ ಕೂಡ ಇವತ್ತು ವಿಶೇಷವಾಗಿ ಹನುಮನ ಕೇಸರಿ ಬಾವುಟವನ್ನು ಹಾಕುವ ಮೂಲಕವಾಗಿ ಮೈಸೂರಿನಲ್ಲಿ ಅದ್ದೂರಿಯಾಗಿ ಹನುಮ ಜಯಂತಿ ಮೆರವಣಿಗೆ ನಡೀತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸತೀಶ್ ಜೊತೆಗೆ ವಿನೋದ್ ಪರವರಲ್ಲಿ ಕನ್ನಡ. ಹನುಮ ಜಯಂತಿ ಅದ್ದೂರಿಯಾಗಿ ನಡೆದಿದೆ. ಜಿಟಿ ದೇವೇಗೌಡ ಸೇರಿದಂತೆ ಅನೇಕ ನಾಯಕರು ಕುಣಿದು ಕುಪ್ಪಳಿಸಿದ್ದಾರೆ. ಈ ಬಗ್ಗೆ ನಮ್ಮ ಮೈಸೂರು ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಮೈಸೂರಿನಲ್ಲಿ ಹನುಮ ಜಯಂತಿಯನ್ನ ಮೆರವಣಿಗೆ ಅದ್ದೂರಿಯಾಗಿ ನಡೀತಾ ಇದೆ. ಈಗ ಸದ್ಯ
ಮೈಸೂರಿನ ಇರ್ವಿಲ್ ರಸ್ತೆಗೆ ಬಂದಿರುವಂತದ್ದು. ಪ್ರತಿಯೊಬ್ಬರು ಕೂಡ ಸಾಕಷ್ಟು ಸಡಗರ ಸಂಭ್ರಮದಿಂದ ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಈಗಾಗಲೇ 10ಕ್ಕೂ ಹೆಚ್ಚು ಹನುಮ ಮೂರ್ತಿಗಳು ಜೊತೆಗೆ 10ಕ್ಕೂ ಹೆಚ್ಚು ಕಲಾ ತಂಡಗಳು ಈಗಾಗಲೇ ಮೆರವಣಿಗೆ ಭಾಗಿಯಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಇರ್ವಿಲ್ ರಸ್ತೆಯಲ್ಲಿ ಬರುವಂತಹ ಜಾಮಿಯಾ ಮಸೀದಿಯಲ್ಲಿದೆ. ಆ ಮಸೀದಿಯ ಮುಂಭಾಗದಲ್ಲಿ ಜನರು ಕೂಡ ಸಾಕಷ್ಟು ಹುಚ್ಚೆದ್ದು ಕುಣಿತಾ ಇರುವಂತದ್ದು. ಹನುಮ ಬಾವುಟವನ್ನು ತೋರಿಸುವ ಮೂಲಕವಾಗಿ ಎಲ್ಲರೂ ಕೂಡ ತಮ್ಮ ಭಕ್ತಿಯನ್ನ ತೋರಿಸಿಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಈ ಒಂದು ಮೆರವಣಿಗೆಯಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಇರಬಹುದು, ಮಾಜಿ ಶಾಸಕ ಎಲ್ಲಾಗೇತ ಸೇರಿದಂತೆ ಹಲವು ನಾಯಕರು ಕೂಡ ಮೆರವಣಿಗೆ ಭಾಗಿಯಾಗ್ತಾ ಇದ್ದಾರೆ. ದುಶಸ ಗಮನಿಸ್ತಾ ಇರಬಹುದು. ಪ್ರತಿಯೊಬ್ಬರು ಕೂಡ ಹನುಮ ಬಾವುಟವನ್ನು ಹಿಡಿದಿದ್ದಾರೆ. ಡೊಳ್ಳಿನ ಸಂದಿಗೆ ಹುಚ್ಚೆದ್ದು ಕುಣಿತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಹನುಮ ಜಯಂತಿಯನ್ನ ಅತ್ಯಂತ ಸಡಗರ ಸಂಭ್ರಮದಿಂದ ಮೈಸೂರಲ್ಲಿ ಆಚರಣೆ ಮಾಡಲಾಗ್ತಾ ಇರುವಂತದ್ದು. ಈಗಾಗಲೇ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಈ ಒಂದು ಮೆರವಣಿಗೆ ಚಾಲನೆ ಸಿಕ್ಕಿದೆ. ಸುಮಾರು 4 ರಿಂದ 5 ಕಿಲೋಮೀಟರ್ ಈ ಒಂದು ಮೆರವಣಿಗೆ ಸಾಗುತ್ತೆ. ಈ ಒಂದು ಮೆರವಣಿಗೆಯಲ್ಲಿ ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ಅತ್ಯಂತ ಖುಷಿಯಾಗಿ ಭಾಗಿಯಾಗ್ತಾ ಇರುವಂತದ್ದು. ಜೊತೆಗೆ ಹನುಮ ಭಕ್ತರೆಲ್ಲರೂ ಕೂಡ ಈಗಾಗಲೇ ಕೇಸರಿ ಬಾವುಟವನ್ನು ತೊಟ್ಟು ಎಲ್ಲರೂ ಸಂತೋಷದಿಂದ ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಈಗಾಗಲೇ ನಾಗೇಂದ್ರ ಇರಬಹುದು, ಪ್ರತಿಯೊಬ್ಬರು ಕೂಡ ಈ ಒಂದು ಮೆರವಣಿಗೆ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಈ ಒಂದು ಮೆರವಣಿಗೆ ಅಶೋಕ ರಸ್ತೆ ಸೇರಿದಂತೆ ಈಗಾಗಲೇ ಏನು ನಗರದ ವಿವಿಧ ಪ್ರಮುಖ ರಸ್ತೆಗಳಲ್ಲಿ ಈ ಒಂದು ಮೆರವಣಿಗೆ ಸಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಹನುಮ ಜಯಂತಿಯನ್ನ ಎಲ್ಲರೂ ಕೂಡ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇದೆ. ಅದೇ ರೀತಿ ಮೈಸೂರಲ್ಲೂ ಕೂಡ ಇವತ್ತು ಅತ್ಯಂತ ಸಡಗರ ಸಂಭ್ರಮದಿಂದ ಹನುಮ ಜಯಂತಿ ಆಚರಣೆ ಮಾಡಲಾಗ್ತಾ ಇರುವಂತದ್ದು. ಎಲ್ಲರೂ ಕೂಡ ಈಗಾಗಲೇ ಹನುಮ ಜಯಂತಿಯ ಸಮಿತಿ ಏನಿದೆ ಇವತ್ತಿನ ಮೆರವಣಿಗೆಗೆ ಸಾಕಷ್ಟು ತಯಾರಿಗಳನ್ನು ಮಾಡಿಕೊಂಡಿದ್ದು ಪ್ರತಿ ರಸ್ತೆಗಳಲ್ಲೂ ಕೂಡ ಈಗಾಗಲೇ ಕೇಸರಿ ಬಾವುಟ ಕೊಟ್ಟ ಮೂಲಕವಾಗಿ ಹನುಮ ಜಯಂತಿ ಮೆರವಣಿಗೆಯನ್ನ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಈಗಾಗಲೇ ವಿಶೇಷ ಗಮನಿಸ್ತಾ ಇರಬಹುದು. ಹನುಮನ ಮೂರ್ತಿಯ ಮೆರವಣಿಗೆ ಬರ್ತಾ ಇದೆ. ಒಂದು ಕಡೆ ಡೊಳ್ಳು ಕುಣಿತಾ ಇದೆ. ಎಲ್ಲರೂ ಕೂಡ ಹುಚ್ಚೆದ್ದು ಕುಣಿತಾ ಇದ್ದಾರೆ. ಅಂದ್ರೆ ಹನುಮನಿಗೆ ವಿಶೇಷವಾದಂತಹ ಪ್ರೀತಿಯನ್ನು ತೋರ್ಪಡಿಸುವ ಮೂಲಕವಾಗಿ ಮೈಸೂರಿನಲ್ಲೂ ಕೂಡ ಹನುಮ ಜಯಂತಿ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಇರ್ವಿಲ್ ರಸ್ತೆಯಲ್ಲಿರುವಂತಹ ಜಾಮಿಯಾ ಮಸೀದಿಯಲ್ಲಿದೆ. ಅಲ್ಲಿ ಈ ಒಂದು ಮೆರವಣಿಗೆ ಬಂದ ಸಂದರ್ಭದಲ್ಲೂ ಕೂಡ ಎಲ್ಲರೂ ಕೂಡ ಹನುಮನ ಹಾಡಿಗೆ ಎಲ್ಲರೂ ಕೂಡ ಭರ್ಜರಿ ಸ್ಟೆಪ್ಸ್ ಅನ್ನ ಹಾಕಿದ್ರು. ಯುವಕರು ಸಾಕಷ್ಟು ಸಡಗರ ಸಂಭ್ರಮದಿಂದ ಈ ಒಂದು ಹನುಮನ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ವಿಶೇಷ ಗಮನಿಸ್ತಾ ಇರಬಹುದು. ಈಗಾಗಲೇ 10ಕ್ಕೂ ಹೆಚ್ಚು ಹನುಮನ ಮೂರ್ತಿಗಳು ಜೊತೆಗೆ 10ಕ್ಕೂ ಹೆಚ್ಚು ಕಲಾ ತಂಡಗಳು ಈ ಒಂದು ಭವ್ಯ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಸಾಕಷ್ಟು ಸಡಗರ ಸಂಭ್ರಮದಿಂದ ಈ ಒಂದು ಹನುಮನ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಈಗಾಗಲೇ ಪ್ರತಿಯೊಬ್ಬರು ಕೂಡ ಈಗಾಗಲೇ ಏನು ಹನುಮ ಮೆರವಣಿಗೆ ಸಾಗುವಂತಹ ಪ್ರತಿಯೊಂದು ಬೀದಿಗಳಲ್ಲೂ ಕೂಡ ಇವತ್ತು ವಿಶೇಷವಾಗಿ ಹನುಮನ ಕೇಸರಿ ಬಾವುಟವನ್ನು ಹಾಕುವ ಮೂಲಕವಾಗಿ ಮೈಸೂರಿನಲ್ಲಿ ಅದ್ದೂರಿಯಾಗಿ ಹನುಮ ಜಯಂತಿ ಮೆರವಣಿಗೆ ನಡೀತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಲ್ಲಿ ಕನ್ನಡ.